ಹಿಂಗಾಗಬೇಕಾಗಿದ್ದಾರೆ ನೀರು, ಹಿಂಗಾಗೋಯ್ತು. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇದು ಫಸ್ಟ್ ಟೈಮು ನಮ್ಮ ಜಮೀನಲ್ಲಿ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನಮ್ಮ ಬೋರ್ಗೆ ಎಷ್ಟು ದುಡ್ಡು ಖರ್ಚಾಯಿತು ಮತ್ತು ಎಷ್ಟು ಅಡಿ ಆಳ ನಾವು ಬೋರ್ ಹಾಕ್ಸಿದ್ದೀವಿ, ಎಷ್ಟು ಅಡಿ ಆಳವರೆಗೂ ನಮಗೆ ಎಷ್ಟು ಅಡಿ ನೀರು ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ರೈತರುಗಳು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಭೂಮಿ ಪೂಜೆ ಅಂತ ಮರ್ಯಾದೆ ಇಲ್ಲ. ನಮ್ಮ ಮನೆಯಲ್ಲೂ ಕೂಡ ಇವಾಗ ನಾವೇನು ಬೋರ್ ಹಾಕ್ಸ್ತಿದ್ದೀವಿ ಆ ಕಾರ್ಯ ನೀಟಾಗಿ ಆಗಲಿ ಅಂತೇಳಿ ಯಂತ್ರಕ್ಕೆ ಮತ್ತು ಭೂಮಿಗೆ ಎರಡಕ್ಕೂ ಪೂಜೆಯನ್ನು ಮಾಡಿದ್ರು. ನಾವು ಹೆಚ್ಚು ಕಮ್ಮಿ ಮರ ಕಡಿಯೋಕ್ಕೋಸ್ಕರ ಒಣಗಿರೋ ಕೊಂಬೆಗಳನ್ನೆಲ್ಲ ಕಡಿಬೇಕಾಗಿತ್ತಂತೆ, ಬೋರಿಗೆ ಅಡ್ಡ ಆಗುತ್ತೆ ಅಂತ. ನಾವು ಕಡಿಯೋಕೆ ಆಗಿರಲಿಲ್ಲ. ಮೇಲ್ಗಡೆ ಹತ್ತಿ ಯಾರು ಕಡಿತಾರೆ, ತುಂಬ ಗಟ್ಟಿ ಇತ್ತು ಅಂತೇಳಿ ಕಡಿಯೋಕ್ಕಾಗಿಲ್ಲ. ಇವರು ಜಸ್ಟ್ ಒಂದು 15 ನಿಮಿಷದಲ್ಲಿ ಮೇಲ್ಗಡೆ ಮಿಷಿನ್ ಮುಖಾಂತರ ಮೇಲ್ಗಡೆ ಹೋದರು, ಕಡಿದ್ರು, ಸಿಂಪಲಾಗಿ ಮುಗಿಸಿದ್ರು. ನಾವು ಇನ್ನೇನು ಸ್ಟಾರ್ಟ್ ಮಾಡೋದು ಹೆಚ್ಚು ಕಮ್ಮಿ ಒಂದು 1 ಅವರು ಕೊರಿತಾನೆ ಇತ್ತು. ಎಲ್ಲ ಕೆರೆ ಮಣ್ಣು ಎಲ್ಲ ಹೋಗಿ ಒಳಗಡೆ ಇರೋಂಥ ಜಲ್ಲಿ ಮಣ್ಣು ಸಿಕ್ತು. ನಮಗೆ ಸ್ವಲ್ಪ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೆಚ್ಚು ಕಮ್ಮಿ ನಮಗೆ ಕೊಟ್ಟಿದ್ದು 300-350 ಅಡಿಗೆಲ್ಲ ನೀರು ಬರುತ್ತೆ ಅಂತ. ನಮಗೆ ಅನಿಸಿದ್ದು 150ಗೆಲ್ಲ ಸಿಕ್ಬಿಡುತ್ತೆ, ಒಂದು 200 ಅಡಿಗೆ ಸಿಕ್ಬಿಡುತ್ತೆ ಅಂತ ಮಾಡಿದ್ದು. ಬಟ್ ಅದು ಸಿಗಲಿಲ್ಲ. ಈಗ 3 ಇಂಚಿನ ಮರ, 3 ಇಂಚಿಗೆ 2 ಅಂತ ಇದ ಚಿಕ್ಕಾಂಗೆ ಇದ್ರ ಬಿಟ್ಟು ವಿಡಿಯೋ ಮಾಡಿ ಅವನಿಗೆ
$430. 430. ಇದಕ್ಕೆ 600. ಈಗ 600 ಅಡಿ ಬರ್ತೀರಾ? ಯಾಕೆ ಬೇಜಾನು ಯಾಕೆ ಅತಿ ನಮಗೆ ಬಿದ್ದಂಥ ಅಮೌಂಟು ಟೋಟಲ್ ಅಮೌಂಟ್ ಎಷ್ಟಪ್ಪ ಅಂತಂದರೆ 1,40,000. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡು ತಗೊಂತಾರೆ ಅಮೌಂಟ್ನ. 430 ಅಡಿಗೆ ನಮಗೆ ನೀರು ಸಿಕ್ಕಿದ್ದು. ಬಟ್ ನಾವು 600 ಅಡಿಗೆ ಕೊರ್ಸಿದ್ದೀವಿ. ಎಂಬತ್ತಡಿಗೆ ನಮಗೆ ಕೆಸಿನ್ ಪೈಪ್ನ ಹಾಕ್ಸಿದ್ದೀವಿ. ನಮಗೆ 80 ಅಡಿಗೆಲ್ಲ ಬಂಡೆ ಸಿಕ್ತು.